ನಮಸ್ಕಾರ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತಿದ್ದಂಗೆ 2025 ಈಗಾಗಲೇ 9 ತಿಂಗಳು ಕಳೆದ್ವಿ ನಾವು. ಈ ಲಾಸ್ಟ್ 9 ತಿಂಗಳದಾಗ ನಾವು ಏನು ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಅದೆಲ್ಲ ಅಚೀವ್ ಮಾಡೀವ ಇಲ್ವ? ಇದ್ರ ಬಗ್ಗೆ ಥಿಂಕ್ ಮಾಡ್ರಿ. ಇನ್ನೂ 2 ತಿಂಗಳು ಉಳಿದೈತಿ. ಸೊ ನಮ್ಮ ಫೈನಾನ್ಷಿಯಲ್ ಗೋಲ್ಸ್ ಆಗಿರ್ಬೋದು, ಕರಿಯರ್ ಗೋಲ್ಸ್ ಆಗಿರ್ಬೋದು, ಏನೇ ಇರ್ಬೋದು ಅದು ನಾವೇನು ಗೋಲ್ ಸೆಟ್ ಮಾಡ್ಕೊಂಡಿದ್ವಿ 2024 ಮುಗಿಯೋ ಟೈಮಿಗೆ. ಓಕೆ, ಆ ಗೋಲ್ಸ್ ಏನೆಲ್ಲ ಅಚೀವ್ ಮಾಡ್ಯಾವ ಅಥವಾ ಅಚೀವ್ ಮಾಡಿದ್ರು ಎಷ್ಟರ ಮಟ್ಟಿಗೆ ಮಾಡೇವಿ, ಇನ್ನು ಏನು ಪೆಂಡಿಂಗ್ ಐತಿ. ಸೊ 2026 ಇನ್ನು 2 ತಿಂಗಳಿಗೆ ಏನು ಹೊಸ ವರ್ಷ ಬಂದೇ ಬಿಡ್ತದೆ. ಸೊ ಅವಾಗ ನಾವು ಯಾವ ರೀತಿ ತಯಾರಿ ಮಾಡ್ಕೋಬೇಕು? ಓಕೆ, ಸೊ ಎಲ್ಲ ಒಂದು ಸೆಟ್ ಆಫ್ ಪ್ಲಾನ್ ಮ್ಯಾಲೆ ಹೋಗ್ಬೇಕ್ರಿ. ನೋಡ್ರಿ, ಈ 9 ತಿಂಗಳು ಆಲ್ಮೋಸ್ಟ್ ನಾವು ಹೆಂಗೆ ಹೋಗಿದ್ದೆ ಗೊತ್ತಾಗಿಲ್ಲ, ಕಳೆದ್ಬಿಟ್ಟು ನಾವು 10ನೇ ತಿಂಗಳು ಹೋಗಿದ್ದೇವೆ ನಾವೀಗ. ಅಕ್ಟೋಬರ್, ಈಗ ದೀಪಾವಳಿ ಗುಂಗ್ನ್ಯಾಗ ಅಕ್ಟೋಬರ್ ಕಳೆದು ಹೋಗೈತಿ. ನವೆಂಬರ್, ಡಿಸೆಂಬರ್ ಎರಡು ಉಳಿತಾವ. ಸೊ ಈ 2 ತಿಂಗಳದಾಗ, ಈ ಲಾಸ್ಟ್ 9 ತಿಂಗಳದಾಗ ಅಚೀವ್ ಮಾಡದೇ ಇದ್ದದ್ದನ್ನ ಈ 2 ತಿಂಗಳದಾಗ ಹೆಂಗೆ ನಾವು ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗಾದರೂ ನಾವೇನಾದರೂ ಅದ್ರ ಮೇಲೆ ವರ್ಕ್ ಮಾಡಿ ನಮ್ಮ ಪ್ಲಾನ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡ್ಬೋದಾ? ಅದು ನಿಮ್ಮ ಲೈಕ್ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಏನೇ ಇರ್ಬೋದು. ಸೊ ನೋಡ್ರಿ, ಇದ್ರ ಮೇಲೆ ಥಿಂಕ್ ಮಾಡ್ರಿ. ಇದ್ರ ಮ್ಯಾಗ ಒಂದು ಫುಲ್ ವಿಡಿಯೋ ಐತಿ ಯೂಟ್ಯೂಬ್ನಾಗ. ಆಮೇಲೆ ಲಿಂಕನ್ನು ಪೋಸ್ಟ್ ಮಾಡ್ತೇನಂತೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಟೇಕ್ ಕೇರ್.